ಆ ಪಿತೃ ಕಾರ್ಯವನ್ನು ಮಾಡುವುದರಿಂದ ಪಿತೃಗಳ ಅನುಗ್ರಹವೂ ಸಹ ನಮಗೆ ಪ್ರಾಪ್ತವಾಗಿ ಅದರಿಂದ ನಾವು ನಮ್ಮ ಪರಿವಾರವು ಎಲ್ಲವುದೂ ಸಹ ನಾವು ಕ್ಷೇಮವಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಪಿತೃ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಕೆಲವು ನಿಯಮಗಳೆಲ್ಲ ಇದೆ. ಇಂಥ ಒಂದು ದಿವಸ ಮಾಡಬೇಕು, ಈ ಸಮಯದಲ್ಲಿ ಪ್ರತಿಯೊಂದು ಆಚರಣೆಗೂ ಪ್ರತಿಯೊಂದು ಧರ್ಮಾಚರಣೆಗೂ ಒಂದು ಸಮಯ ಅಂತಿರುತ್ತೆ. ಒಂದು ದೇಶ, ಒಂದು ಕಾಲ, ಒಂದು ನಿಮಿತ್ತ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ದೇಶ, ಕಾಲ, ನಿಮಿತ್ತಗಳು ಈ ಮೂರೂ ಇರಬೇಕು ಪ್ರತಿಯೊಂದು ಕಾರ್ಯಕ್ಕೂ. ಇಂತಹ ದೇಶದಲ್ಲಿ ಮಾಡಬೇಕು, ಇಂತಹ ಒಂದು ಪ್ರದೇಶದಲ್ಲಿ ಈ ಕಾರ್ಯವನ್ನು ಮಾಡಬೇಕು, ಈ ಪ್ರದೇಶದಲ್ಲಿ ಮಾಡಬಾರದು, ಈ ಪ್ರದೇಶದಲ್ಲಿ ಮಾಡಬೇಕು ಅಂತ ಇರುತ್ತೆ. ಹಾಗೆ ಈ ಕಾಲದಲ್ಲಿ ಮಾಡಬೇಕು, ಈ ಕಾಲದಲ್ಲಿ ಮಾಡಬಾರದು ಅಂತ ಹಾಗೆಲ್ಲ ಹೇಳಿದ್ದಾರೆ. ಹಾಗೆ ಇಂತಹ ಒಂದು ನಿಮಿತ್ತವು ಉಂಟಾದಾಗ ಈ ಕಾರ್ಯವನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ನಾವು ನಮ್ಮಿಷ್ಟ ಬಂದ ಹಾಗೆಲ್ಲ ಅವುಗಳನ್ನು ಆಚರಣೆಗಳನ್ನು ನಮ್ಮಿಷ್ಟ ಬಂದ ಹಾಗೆಲ್ಲ ಮಾಡಲಿಕ್ಕಾಗುವುದಿಲ್ಲ. ಅದು ಮಾಡಬೇಕಾಗಿತ್ತು, ಅದು ಯಾವತ್ತೋ ಬರುತ್ತಲ್ವ, ಅದು ಯಾವತ್ತೋ ಮಾಡಬೇಕಾಗಿತ್ತು, ಮರ್ತೋಗ್ಬಿಡ್ತಾರೆ ಸ್ವಲ್ಪ ಅಂತ ಹೀಗೆಲ್ಲ ಹೇಳುವುದು. ಹೀಗೆಲ್ಲ ಮಾಡಿದರೆ ಅದರಿಂದ ಮುಂದೆ ನಾವು ತುಂಬ ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದ್ದರಿಂದ ಆ ಪಿತೃ ಕಾರ್ಯಗಳನ್ನು ನಾವು ಯಾವತ್ತೂ ಸಹ ಬಿಡಬಾರದು. ಮತ್ತು ನಮ್ಮಿಷ್ಟ ಬಂದ ಹಾಗೆಲ್ಲ ಅದನ್ನು ಮಾಡೋ ಹಾಗಿಲ್ಲ. ಅದಕ್ಕೆ ಒಂದು ನಿಯಮ ಇದೆ, ಇಂತಹ ದಿವಸ ಇಂತಹ ಸಮಯದಲ್ಲಿ ಮಾಡಬೇಕು, ಅದು ನಮಗೆ ಪ್ರಧಾನ. ಬೇರೆ ಎಷ್ಟು ಕಾರ್ಯಗಳಿದ್ದರೂ ಏನೇ ಕೆಲಸಗಳಿದ್ದರೂ ಸಹ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾವುದಾದ್ರೂ ಒಂದು ಹಬ್ಬದ ದಿವಸ ಈ ಪಿತೃಕಾರ್ಯ ಬರುತ್ತೆ. ಕೆಲವರ ಮನೆಯಲ್ಲಿ ಹಾಗಿರುತ್ತೆ, ಒಂದು ಹಬ್ಬದ ದಿವಸ ಪಿತೃಕಾರ್ಯ ಇರುತ್ತೆ. ಅದಿದ್ದಾವಾಗ ಅದನ್ನೇ ಮಾಡಬೇಕು. ನಮಗೆ ಹಬ್ಬಕ್ಕಿಂತಲೂ ಇದೇ ಪ್ರಧಾನ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ಹಬ್ಬವನ್ನು ನಾವು ಮಾಡ್ತೀವೋ ಬಿಡ್ತೀವೋ ಅದನ್ನು ಬಿಟ್ಟರೂ ಪರವಾಗಿಲ್ಲ, ಇದನ್ನು ಮಾತ್ರ ಬಿಡಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದನ್ನು ಈ ಪಿತೃಕಾರ್ಯ ಅನ್ನುವುದು ಅಷ್ಟು ಅವಶ್ಯಕವಾದದ್ದು. ಅದನ್ನು ಮಾಡಿದರೆ ಆ ದೇವತಾರಾಧನೆಯನ್ನು ಮಾಡುವುದರಿಂದ ದೇವತಾನುಗ್ರಹವು ನಮಗೆ ಪ್ರಾಪ್ತವಾಗ